ಯಾವ ತರ ನಿಮ್ಗೆ ಆಪರ್ಚುನಿಟಿ ಬಂತು, ನೀವು ಜಿಯಲ್ಲಿ ಯಾವ ತರ ಒಪ್ಸಿದ್ರಿ ಅಂತ? ಆಕ್ಚುಲಿ ನಾವು ಬಿಗ್ ಬಾಸ್ ಬರುವಾಗ ಒಂದು ಕಂಡೀಷನ್ ಇರುತ್ತೆ, ಯಾರ ಹತ್ರ ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ. ಬಟ್ ಸುಳ್ಳು ಹೇಳ್ಬಿಟ್ಟೆ ಅವ್ರಿಗೆ ಬಂದಿದ್ದು ನಾನು. ಸೊ ಐ ಆಮ್ ಸಾರಿ ಫಾರ್ ದಟ್. ಯಾಕಂದ್ರೆ ನನಗೆ ಒಂದು ಅದು ಕಂಡೀಷನ್ ಇತ್ತು, ಹೇಳ್ಬಾರ್ದು ಅನ್ನೋದು. ಆ್ಯಂಡ್ ಬಿಗ್ ಬಾಸ್ ಅನ್ನೋ ಪ್ಲಾಟ್ಫಾರ್ಮ್ ಇಟ್ ಸೆಲ್ಫ್ ಇಟ್ಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ಹಾಗಾಗಿ ನಾನು ಬಿಗ್ ಬಾಸ್ನ ಚೂಸ್ ಮಾಡಿಕೊಂಡೆ. ಬಟ್ ಅದೇ ನಾನು ನಿಮಗೆ ಸುಳ್ಳು ಹೇಳಿದ್ದು ಹೋಗಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಇಲ್ಲಿ ಜನ ನನ್ನನ್ನು ಒಪ್ಕೊಂಡಿದ್ರು, ಮೆಚ್ಕೊಂಡಿದ್ರು. ಬಿಗ್ ಬಾಸ್ ಒಳಗಡೆ ಹೋಗೋದಕ್ಕೆ ಅದು ಒಂದು ಪಾತ್ರನೇ ಕಾರಣ ಅಂತ ಹೇಳ್ಬೋದು. ನೆಗೆಟಿವ್ ರೋಲ್ ಮಾಡಿದ ತಕ್ಷಣ ಜನ ಅದೇ ಪರ್ಸೆಪ್ಷನಲ್ಲಿ ನಮ್ಮನ್ನು ನೋಡ್ತಾ ಇರ್ತಾರೆ. ಅಂದರೆ ರಿಯಲ್ ಲೈಫಲ್ಲಿ ಇಷ್ಟು ಜೋರ್ ಇದ್ದಾರೆನಾ. ಆಮೇಲೆ ಎಷ್ಟೋ ಸಲ ನಮ್ಮ ಕ್ಯಾರೆಕ್ಟರ್ಗಳನ್ನ ನೋಡಿ ಬೈಕೊಂಡಿರ್ತಾರೆ. ಅಯ್ಯೋ ಈ ಮನೆ ಹಾಳಾಗೋಗ, ಅಯ್ಯೋ ಅಮ್ಮ ಹಿಂಗೆ ಮಾಡ್ತಾಳೆ, ಈ ಮನೆ ಹಾಳು ಮಾಡ್ತಾಳೆ, ಹಂಗೆ ಹಿಂಗೆ ಅಂತ ಚೆನ್ನಾಗಿ ಶಾಪ ಕೂಡ ಹಾಕಿರ್ತಾರೆ. ಹಂಸ ಜನಕ್ಕೆ ಕಾಟ ಕೊಡೋದು ಬರೀ ಸೀರಿಯಲಲ್ಲಿ ಮಾತ್ರ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸೇರಿಸಿ ನನಗೆ ಕಾಟ ಕೊಟ್ಟರು. ಆಮೇಲೆ ಹೇಳ್ತೀವಿ, ಬಿಗ್ ಬಾಸ್ ಇದನ್ನ ಹಾಕ್ಬೇಡಿ, ಬಿಗ್ ಬಾಸ್ ರಿಕ್ವೆಸ್ಟ್ ಮಾಡ್ತೀವಿ. ನಾವೇ ಒಂದು ವಿಲನ್ ಪಾತ್ರದಲ್ಲಿರೋರ್ನ ನೋಡಿ ಅವ್ರನ್ನ ಹಂಗೆ ಅನ್ಕೋತೀವಿ. ಆಕ್ಚುಲಿ ರಂಜಿತ್ ಅವರು ನೋಡಿದಾಗ ನಾನು ಹಂಗೆ ಅನ್ಕೊಂಡೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ನಾವು ಸೀರಿಯಲಲ್ಲಿ, ಮೂವೀಸಲ್ಲಿ ನೋಡ್ತಾ ಇರ್ತೀವಿ. ಅವರು ಆ್ಯಕ್ಟಿಂಗ್ ನೋಡಿ, ಅಂದರೆ ಅವ್ರು ಮಾಡೋ ರೋಲ್ ನೋಡಿ ಅಂದ್ಕೊಳ್ತೀವಿ, ಸೊ ಇವರು ನಿಜ ಜೀವನದಲ್ಲೂ ಕೂಡ ಹೀಗೆ ಇರ್ತಾರೆ ಅನ್ನೋದೊಂದು ನಾವು ಅಂದ್ಕೊಳ್ತೀವಿ, ತಿಳ್ಕೊಬಿಡ್ತೀವಿ. ಸೊ ಅವರು ನೆಗೆಟಿವ್ ಮಾಡ್ತಿದ್ದಾರೆ, ಓಕೆ ಅವರು ನೆಗೆಟಿವ್ ಆಗೇ ಇರ್ತಾರೆ, ಅವ್ರ ಮನೇಲೂ ಕೂಡ ಅದೇ ಥರ ಬಿಹೇವ್ ಮಾಡ್ತಿರ್ತಾರೆ, ಅದೇ ಥರ ಇರ್ತಾರೆ ಅಂತ ಕೂಡ ಅನ್ಕೋತೀವಿ. ಆದರೆ ಬಿಗ್ ಬಾಸ್ ಸೀಸನ್ 11ನಲ್ಲಿ ಬಂದುಬಿಟ್ಟು ಹಂಸ ಅವರು ಇವಾಗ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ಫಸ್ಟ್ ವೀಕಲ್ಲೇ ಕ್ಯಾಪ್ಟನ್ ಆಗಿ ಅವ್ರು ಮಿಂಚಿದ್ರು. ಇವಾಗ ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್. ನೀವು ಫಸ್ಟ್ ಜಿಯಲ್ಲಿ ಇವಾಗ ಮಾಡ್ತಾ ಇದ್ರಿ, ರಾಜಿ ಅನ್ನೋ ಒಂದು ಪಾತ್ರ, ಅಂದರೆ ನೆಗೆಟಿವ್ ಇತ್ತದು. ಎಲ್ಲರೂ ಅನ್ಕೊಳ್ಳೋದೇನಂದರೆ ನೆಗೆಟಿವ್ ಅಂದರೆ ಓಕೆ ನೀವು ನಿಜ ಜೀವನದಲ್ಲಿ ಕೂಡ ನೆಗೆಟಿವ್ ಆಗೇ ಇರ್ತೀರಾ ಅಂತ ಅನ್ಕೋತಾರೆ. ಬಟ್ ನೀವು ಬಿಗ್ ಬಾಸ್ ಮನೆಯಲ್ಲಿ ಹೋದ್ಮೇಲೆ ಅದು ನಿಮ್ಮದು ಒಂದು ಮುಗ್ಧತೆ ಹೇಳ್ಬೋದು, ಮತ್ತು ಒಂದು ನಗು ಇರ್ಬೋದು, ಅದು ನೀವು ಏನಿದ್ದೀರಾ ಅದು ಬಿಗ್ ಬಾಸ್ ಮನೇಲಿ ಇದ್ರಿ. ಯಾವ ಥರ ಅನಿಸ್ತಿತ್ತು ಬಿಗ್ ಬಾಸ್ ಮನೆಗೂ ನಿಮಗೂ ಇವಾಗ ಈಚೆ ಬಂದಮೇಲೆ 4 ವಾರ ಆದಮೇಲೆ ಈಗ ಔಟ್ ಸೈಡ್ ಬಂದಿದ್ರ? ಯಾವ ಥರ ಇದೆ ಡಿಫ್ರೆನ್ಸ್, ಯಾವ ಥರ ಇದೆ ಅಂತ? ಮೊದಲನೇದು ನೀವು ಹೇಳಿದಾಗ ನೆಗೆಟಿವ್ ರೋಲ್ ಮಾಡಿದ ತಕ್ಷಣ ಜನ ಅದೇ ಪರ್ಸೆಪ್ಷನಲ್ಲಿ ನಮ್ಮನ್ನು ನೋಡ್ತಾ ಇರ್ತಾರೆ. ಅಂದರೆ ರಿಯಲ್ ಲೈಫಲ್ಲಿ ಇಷ್ಟು ಜೋರ್ ಇದ್ದಾರೆನಾ. ಆಮೇಲೆ ಎಷ್ಟೋ ಸಲ ನಮ್ಮ ಕ್ಯಾರೆಕ್ಟರ್ಗಳನ್ನ ನೋಡಿ ಬೈಕೊಂಡಿರ್ತಾರೆ. ಅಯ್ಯೋ ಈ ಮನೆ ಹಾಳಾಗೋಗ, ಅಯ್ಯೋ ಅಮ್ಮ ಹಿಂಗೆ ಮಾಡ್ತಾಳೆ, ಈ ಮನೆ ಹಾಳು ಮಾಡ್ತಾಳೆ, ಹಂಗೆ ಹಿಂಗೆ ಅಂತ ಚೆನ್ನಾಗಿ ಶಾಪ ಕೂಡ ಹಾಕಿರ್ತಾರೆ. ಯಾಕಂದರೆ ನಾವೇ ಒಂದು ವಿಲನ್ ಪಾತ್ರದಲ್ಲಿರೋರ್ನ ನೋಡಿ ಅವ್ರನ್ನ ಹಂಗೆ ಅನ್ಕೋತೀವಿ. ಆ್ಯಕ್ಚುಲಿ ರಂಜಿತ್ ಅವರು ನೋಡಿದಾಗ ನಾನು ಹಂಗೆ ಅನ್ಕೊಂಡೆ. ಅಂದರೆ ಅವರು ಹ್ಯೂಜ್ ಪರ್ಸ್ನಾಲಿಟಿ ನೋಡಿ, ಅಪ್ಪ ಇವ್ರು ಬಂದಿದ್ದಾರೆ ಕಂಟೆಸ್ಟೆಂಟ್ ಆಗಿ, ಹೆಂಗಪ್ಪ ಇವ್ರ ಜೊತೆ ನಾವು ಹೊಡೆದಾಡೋದು, ಮಾತಾಡೋದು. ಅಂದರೆ ಅವ್ರು ತುಂಬ ಒಂಥರ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದು ಹಾಗೆ ರಂಜಿತ್ ಅವ್ರನ್ನ ನಾವು. ಯಾಕಂದ್ರೆ ಅವ್ರನ್ನ ನೆಗೆಟಿವ್ ಪಾತ್ರದಲ್ಲೇ ನಾವು ನೋಡಿರೋದ್ರಿಂದ, ಆಮೇಲೆ ಅವ್ರ ಪರ್ಸ್ನಾಲಿಟಿ ನೋಡಿ ನನ್ಗೆ ಹಂಗೆ ಅನಿಸಿದ್ದಂತೂ ನಿಜ. ಅಂದರೆ ಯಾವ ಥರಪ್ಪ ಇವ್ರ ಹತ್ರ ನಾವು ಜಗಳ ಮಾಡೋದಾಗಲಿ, ಟಾಸ್ಕ್ ಆಡೋದಾಗಲಿ ಅಥವಾ ಹೆಂಗೆ ಅಂತ ಯೋಚನೆ ಮಾಡಿದ್ದೆ. ಬಟ್ ಅವರು ಅದಕ್ಕೆ ಉಲ್ಟಾನೇ ಇದ್ರು. ಆಮೇಲೆ ತುಂಬ ಸಾಫ್ಟ್ ನೇಚರು, ಆಮೇಲೆ ಒಂಥರ ಫನ್ನಿ ಆಗಿ ಎಲ್ರೂ ಇಮಿಟೇಟ್ ಮಾಡಿಕೊಂಡು, ತಮಾಷೆ ಮಾಡಿಕೊಂಡು ಅವರು ಒಬ್ಬೊಬ್ರದ್ದು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇಮಿಟೇಟ್ ಮಾಡಿದ್ದಾರೆ. ಮೇ ಬಿ ಟೆಲಿಕಾಸ್ಟ್ ಆಗಿದೆಯಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಇಮಿಟೇಟ್ ಮಾಡಿದ್ರು, ಬಟ್ ಸಖತ್ತಾಗಿ ಮಾಡಿದ್ರು, ಸೂಪರಾಗಿ ಮಾಡಿದ್ರು. ಸೊ ಹಾಗೆ ನಾವು ಒಬ್ಬರು ವ್ಯಕ್ತಿ ಬಗ್ಗೆ ಒಂದು ಪರ್ಸೆಪ್ಷನಲ್ಲಿ ಇರ್ತೀವಿ, ಇವ್ರು ಹೀಗೆ ಇರ್ತಾರೇನೋ, ಹೀಗೆ ಮಾಡ್ತಾರೇನೋ ಅಂತ. ಬಿಗ್ ಬಾಸ್ ಮನೆ ಒಂದು ಸ್ಪೆಷಾಲಿಟಿನೇ ಅದು. ನಾವು ಅಂದರೆ ನಾವು ಏನು ನಮ್ಮ ಒರಿಜಿನಾಲಿಟಿ ಏನು ಅನ್ನೋದು ನಮ್ಗೆ ಕಾಣಿಸ್ಬಿಡುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ನಾವು 100 ದಿನ ಇರೋ ಸಂದರ್ಭದಲ್ಲಿ 1 ದಿವಸ 2 ದಿವಸ ನಾವು ಫೇಕ್ ಮಾಡ್ಬೋದು. ಬಟ್ ಅಷ್ಟು ದಿನ ಫೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದ್ಸಲ ಹೆಂಗಾಗುತ್ತೆ ಅಂತಂದರೆ ನಾವು ಹೋಗ್ತಾ ಹೋಗ್ತಾ ನಮ್ಮ ಹತ್ರ ಮೈಕ್ ಇರೋದು ಮರ್ತು ಬಿಡ್ತೀವಿ, ಕ್ಯಾಮ್ರಾ ಇರೋದು ಮರ್ತು ಬಿಡ್ತೀವಿ. ಸೊ ನಾವಾಗಿ ಇರ್ತಾನೆ ಹೋಗ್ತೀವಿ. ಅಂದರೆ ಯಾರ ಬಗ್ಗೆ ಆದರೂ ಗಾಸಿಪ್ ಮಾಡೋದಿರ್ಬೋದು, ಮಾತಾಡೋದಿರ್ಬೋದು. ಎಷ್ಟೋ ಸಲ ತುಂಬ ಪರ್ಸನಲ್ ವಿಷಯಗಳನ್ನೂ ಶೇರ್ ಮಾಡ್ಕೊಂಡಿರ್ತೀವಿ. ತುಂಬ ಒಂಥರ ನಾಟಿ ಥಿಂಗ್ಸು ಮಾತಾಡಿರ್ತೀವಿ. ಆಮೇಲೆ ಹೇಳ್ತೀವಿ, ಬಿಗ್ ಬಾಸ್ ಇದನ್ನು ಹಾಕ್ಬೇಡಿ, ಬಿಗ್ ಬಾಸ್ ಅಂತ ಹೋಗಿ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಕ್ಯಾಮ್ರಾ ಮುಂದೆ ಹೋಗಿ ರಿಕ್ವೆಸ್ಟ್ ಮಾಡ್ತೀವಿ. ಆ್ಯಂಡ್ ಬಿಗ್ ಬಾಸ್ ಇಸ್ ಸೋ ಸ್ವೀಟ್. ಅವ್ರಿಗೂ ಗೊತ್ತು ಲೈಕ್ ಯಾವ್ದು ಹಾಕಬೇಕು ಯಾವ್ದು ಬೇಡ ಅಂತ. ನಾವು ಸುಮ್ಮನೆ ಫನ್ನಾಗಿ ಮಾತಾಡಿರೋದನ್ನೆಲ್ಲ ಅವರು ಹಾಕೋದಿಲ್ಲ, ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳೋದು ಇಲ್ಲ. ಬಟ್ ಅದೇ ಹೇಳಿದ್ದು, ನಮ್ಮ ಒಂದು ರಿಯಲ್ ಪರ್ಸ್ನಾಲಿಟಿ ಹೊರಗೆ ಬರುತ್ತೆ. ನನ್ನ ಹೆಸರು ಹಂಸ ಅಂತ. ಸೊ ಹಂಸ ಅಂತ ಸ್ವ್ಯಾನ್ ಅಂದರೆ ಇಟ್ಸ್ ಅ ಸಿಂಬಲ್ ಆಫ್ ಲವ್. ಸೊ ಎಲ್ಲರಿಗೂ ಜನಕ್ಕೆ ಗೊತ್ತಾಗಿರುತ್ತೆ, ಹಂಸ ಜನಕ್ಕೆ ಕಾಟ ಕೊಡೋದು ಬರೀ ಸೀರಿಯಲಲ್ಲಿ ಮಾತ್ರ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸೇರಿಸಿ ನನಗೆ ಕಾಟ ಕೊಟ್ಟರು.
ಇಟ್ ವಾಸ್ ಆಪೋಸಿಟ್. ನಾನು ಕ್ಯಾಪ್ಟನ್ ಆದಾಗಂತೂ ನೀವೇ ನೋಡಿದ್ದೀರಾ, ಹೌದೌದು. ಜಗದೀಶ್ ಅವರಿಂದ ಹಿಡಿದು ಸುರೇಶ್ ಅವರಿಂದ ಹಿಡಿದು ಮಂಜು ಅವರು ಎಲ್ಲರೂ ನನ್ನ ಮೇಲೆ ಹಿಂಗೆ ಹೌಹಾರಿದ್ರು ಅಂತ ಹೇಳಿ. ಸೊ ಎಲ್ಲ ಕಾಟನ ಸಹಿಸ್ಕೊಂಡಂಥ ಶಾಂತವಾಗಿದ್ದಂಥ ಹಂಸ ನಾನು. ಎಲ್ಲರೂ ಅವ್ರ ಲೆವೆಲ್ಗೆ ಇಳಿದು ಜಗಳ ಮಾಡಿದ್ರು, ಬಟ್ ನಾನು ನನ್ನ ಒಂದು ಕೊಳದಲ್ಲೇ ಇದ್ಕೊಂಡು ಆರಾಮಾಗಿ ಈಜ್ತಾ ಹೇಳಿದ್ನೆಲ್ಲ ಓಕೆ ಅಕ್ಸೆಪ್ಟ್ ಮಾಡ್ಕೊತ ಇಗ್ನೋರ್ ಮಾಡ್ತಾ ಬಂದಂಥವಳು ನಾನು. ಓಕೆ ಮ್ಯಾಮ್, ಇನ್ನೊಂದು ಏನಂದ್ರೆ ನೀವು ಇದ್ದಿದ್ದು ಬಂದು ಝೀಯಲ್ಲಿ, ಅಂದ್ರೆ ಝೀಯಲ್ಲಿ ನೀವು ಇದ್ದೀರಾ ಅಂದ್ರೆ ಅಲ್ಲಿ ಈಸಿಯಾಗಿ ಅಂತೂ ಬಿಟ್ಕೊಡಲ್ಲ ಝೀ ಅವರು. ನಿಮ್ಗೆ ಯಾವ ಥರ ಚಾನ್ಸ್ ಬಂತು, ಇದು ಬಿಗ್ ಬಾಸಿಗೆ ಒಂದು ಆಪರ್ಚುನಿಟಿ ಒಂದು ಬಂತಲ್ಲ, ಸೊ ನೀವು ಯಾವ ಥರ ಅಲ್ಲಿ ಕನ್ವಿನ್ಸ್ ಮಾಡಿದ್, ನಿಮ್ಮ ರೋಲ್ ಅದು ನೆಕ್ಸ್ಟ್ ಕಂಟಿನ್ಯೂ ಆಗಲಿಲ್ಲ, ಸೊ ಯಾವ ಥರ ನಿಮ್ಗೆ ಆಪರ್ಚುನಿಟಿ ಬಂತು, ನೀವು ಜಿಯಲ್ಲಿ ಯಾವ ಥರ ಒಪ್ಸಿದ್ರಿ ಅಂತ? ಆ್ಯಕ್ಚುಲಿ ನಾವು ಬಿಗ್ ಬಾಸ್ ಬರುವಾಗ ಒಂದು ಕಂಡೀಷನ್ ಇರುತ್ತೆ, ಯಾರ ಹತ್ರನೂ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ. ಹಾಗಾಗಿ ನಾನು ಪುಟ್ಟಕ್ಕ ಅವ್ರ ಟೀಮ್ ಅವ್ರಿಗೆ ಹೇಳಿದ್ದು ನನಗೆ ಸಿನಿಮಾ ಶೂಟ್ ಇದೆ, ಹಾಗಾಗಿ ನಾನು ಒಂದು 2 months ಅವೈಲಬಲ್ ಇರೋದಿಲ್ಲ, ನೀವು ಮುಂಚಿತವಾಗಿ ಏನೋ ಶೂಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಟ್ ಅವ್ರಿಗೆ ಅದು ಫಿಸಿಬಲ್ ಆಗಲಿಲ್ಲ, ಬೇಕಂದರೆ ಅಷ್ಟು ಅಡ್ವಾನ್ಸಾಗಿ ಕತೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತಂದರು. ಸೊ ನಾನಂತೂ ನನ್ನ ಆಪ್ಷನ್ ನಾನು ಕೊಟ್ಟಿದ್ದೆ, ಬಟ್ ಸುಳ್ಳು ಹೇಳಿಬಿಟ್ಟೆ ಅವ್ರಿಗೆ ಬಂದಿದ್ದು ನಾನು. ಸೊ ಐ ಆಮ್ ಸಾರಿ ಫಾರ್ ದಟ್, ಯಾಕಂದರೆ ನನಗೆ ಒಂದು ಅದು ಕಂಡೀಷನ್ ಇತ್ತು ಹೇಳಬಾರ್ದು ಅನ್ನೋದು. ಬಟ್ ಗೆಸ್ ಅಂತೂ ಮಾಡಿದ್ರು, ಯಾಕಂದರೆ ಆ ಒಂದು ಮಂತಲ್ಲಿ, ಆ ಒಂದು ಸೀಸನಲ್ಲಿ, ಬಿಗ್ ಬಾಸ್ ಸೀಸನಲ್ಲಿ ನಿಜ ಯಾರಾದ್ರೂ ನಿಜವಾಗ್ಲೂ ನಾವು ಪರ್ಸನಲ್ ರೀಸನ್ಗೆ ಹೊರಗೆ ಹೋಗ್ತಾ ಇದೀವಿ ಅಂದ್ರೆ ಎಲ್ಲರೂ ಕೇಳಿದ್ರೆ ಬಿಗ್ ಬಾಸ್ಗೆ ಹೋಗ್ತಾ ಇದೆಯಾ ಅದಕ್ಕೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಗೆಸ್ ಅಂತೂ ಮಾಡಿರ್ತಾರೆ, ಬಟ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾಕಂದ್ರೆ ನನಗೂ ಮುಂದೆ ಫ್ಯೂಚರ್ ಇಂಪಾರ್ಟೆಂಟ್ ಆಗುತ್ತೆ, ಕರಿಯರ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಅನ್ನೋ ಪ್ಲಾಟ್ಫಾರ್ಮ್ ಇಟ್ ಸೆಲ್ಫ್ ಇಟ್ಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ಹಾಗಾಗಿ ನಾನು ಬಿಗ್ ಬಾಸ್ನ ಚೂಸ್ ಮಾಡಿಕೊಂಡೆ. ನಾನು 3 ವರ್ಷ ಆಲ್ರೆಡಿ ಅದು ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೆ. ಎಲ್ಲ ಜನ ನನ್ನನ್ನು ಒಪ್ಕೊಂಡಿದ್ರು, ಮೆಚ್ಕೊಂಡಿದ್ರು. ಬಿಗ್ ಬಾಸ್ ಒಳಗಡೆ ಹೋಗೋದಕ್ಕೆ ಅದು ಒಂದು ಪಾತ್ರನೇ ಕಾರಣ ಅಂತ ಹೇಳ್ಬೋದು, ಯಾಕಂದ್ರೆ ಅಷ್ಟು ಪಾಪ್ಯುಲರ್ ಆಗಿತ್ತು ಅದು ನನ್ನ ಒಂದು ಪಾತ್ರ. ಬಟ್ ಅದೇ ನಾನು ನಿಮಗೆ ಸುಳ್ಳು ಹೇಳಿದ್ದು ಹೋಗಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಬಟ್ ಅದೇ ನಾನು ನನ್ನ ಒಂದು ಕರಿಯರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿ ಬಿಗ್ ಬಾಸ್ ಮನೆಗೆ ನಾನು ಹೋಗಬೇಕಾಯ್ತು. ನೀವೆಲ್ಲ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ನನ್ನನ್ನು ಫಾರ್ಗಿವ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಮ್ಯಾಮ್, ಇವಾಗ ಜಿಯಿಂದನೂ ಆಯಿತು, ನಿಮ್ಗೆ ಆಪರ್ಚುನಿಟಿ ಬಂದು ಹೋದ್ರಿ. ಇಲ್ಲಿ ನೀವು ಅಂದರೆ ಔಟ್ಸೈಡಲ್ಲಿ ಓಡಾಡಿಕೊಂಡು ಸೀರಿಯಲ್ ಅಂದರೆ ಶೂಟಿಂಗಲ್ಲಿ ಬ್ಯುಸಿ ಎಲ್ಲ ಇರ್ತೀರ. ನಿಮ್ಗೆ ಯಾವ ಥರ ಅನಿಸ್ತು ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆದಮೇಲೆ? ನಿಮಗೆಲ್ಲ ಕಟ್ಟಲ್ಲಿ ಫೋನು ಇರಲ್ಲ, ಯಾರು ಅಲ್ದಿರೋರ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ಯಾರ ಹತ್ರನೂ ಮಾತಾಡಲ್ಲ, 4 ಗೋಡೆ ಮಧ್ಯ ಇರಬೇಕು. ಯಾವ ಥರ ಪ್ರಪಂಚ ಅನ್ನಿಸ್ತು ಬಿಗ್ ಬಾಸ್ ನಿಮಗೆ ಒಳಗಡೆ ಅಂತ?